ಕ್ಲೀನ್ ಇಲ್ಲ, ಸಮಸ್ಯೆ ಕೇಳೋಕೆ ಕಾರ್ಪೊರೇಟರೇ ಇಲ್ಲ. ಏನಿದು ಸರ್ಕಾರದ ಬೇಜವಾಬ್ದಾರಿ? ಬೆಂಗಳೂರಿನ ಯಲಹಂಕದ ಚೌಡೇಶ್ವರಿ ವಾರ್ಡ್ 2ರಲ್ಲಿ ಇರೋ ಸಮಸ್ಯೆಗಳನ್ನು ಕೇಳೋರೇ ಇಲ್ಲ. ಒಬ್ಬ ಕಾರ್ಪೊರೇಟರ್ನ ಅವಧಿಯೇ ಮುಗಿದು ಹೋಗಿದ್ರು ಇನ್ನೂ ಅಪಾಯಿಂಟ್ ಆಗದ ಕಾರ್ಪೊರೇಟರೇ ಇಲ್ಲದೆ ಜನ ಸಮಸ್ಯೆಯನ್ನ ಯಾರಿಗೆ ಹೇಳೋದು ಅಂತ ಪರದಾಡ್ತಾ ಇದ್ದಾರೆ. ಮಾಜಿ ಕಾರ್ಪೊರೇಟರ್ಗಳ ಹತ್ರ ಜನ ಧಾವಿಸಿದ್ರು ಸರ್ಕಾರಕ್ಕೆ ಕಿಂಚಿತ್ ಗಮನವೇ ಇಲ್ಲ. 2015ರ ನಂತರ ಸ್ಥಳೀಯ ಜನಪ್ರತಿನಿಧಿಯ ನೇಮಕವೇ ಆಗಿಲ್ಲ. ಸ್ಥಳೀಯ ಸರ್ಕಾರದ ಅವಸ್ಥೆ ಹೀಗಿದೆ ನೋಡಿ ಅಂತ ಆಡಳಿತ ಪಕ್ಷದ ಮಾಜಿ ಕಾರ್ಪೊರೇಟರ್ಗಳೇ ಹೇಳ್ತಿದ್ರು. ಚೌಡೇಶ್ವರಿ ವಾರ್ಡ್ 2ರಲ್ಲಿ ಅಷ್ಟೇ ಅಲ್ಲ, ಮತ್ತೆಲ್ಲೆಲ್ಲಿ ಈ ವಿರುದ್ಧ ಧ್ವನಿಗಳು ಅಡಕವಾಗಿದೆಯೋ ಇದರಿಂದಲೇ ಗೊತ್ತಾಗ್ತಿದೆ ಕಾಂಗ್ರೆಸ್ ಅಧಿಕಾರಿಗಳೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭುಗಿಲೇಳಬೇಕಾಗಿರುವಂತಾಗಿದೆ ಅಂತ. ಇದು ಇನ್ಸೈಟ್ ರಶ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸತತ 5 ವರ್ಷಗಳ ಕಾಲ ಈ ವಾರ್ಡ್ನ ಜನರು ತಾವು ಪಡುತ್ತಿರೋ ಪಡಿಪಾಟಲನ್ನ ಹೇಳಿಕೊಳ್ಳದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೇಳಿದರೆ ನಿರ್ಲಕ್ಷ್ಯ ತೋರೋ ಅಧಿಕಾರಿಗಳಿಂದ ಬೇಸತ್ತಿದ್ದಾರೆ. ಜನಜೀವನ ಅಸ್ತವ್ಯಸ್ತವಾಗಿದ್ದರೂ ಸರ್ಕಾರಕ್ಕೆ ಈ ಬಗ್ಗೆ ಲಕ್ಷ್ಯವೇ ಇಲ್ಲದಂತಾಗಿದೆ. ಇಲ್ಲಿ ಬಿದ್ದಿರುವ ಕಸ ಹಾಗೆ ಕೊಳೆತು ನಾರುವಂತಾಗಿದೆ. ಮಳೆ ಬಂದ್ರೆ ತಪ್ಪದ ನೀರು ನುಗ್ಗಾಟ. ಚರಂಡಿ ನೀರು ತುಂಬಿ ಮನೆಯೊಳಕ್ಕೆ ಹರಿದು ಬರುತ್ತಲಿದೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ದಿನ ಬಳಕೆಗೆ ನೀರು ಪೂರೈಕೆ ಇಲ್ಲ, ಕಾವೇರಿ ನೀರಿಲ್ಲ, ಬೋರ್ ನೀರೇ ಗತಿ. ಅದು ಕೆಟ್ಟು ಹೋದ್ರೆ ಬೇರೆ ವಿಧಿ ಇಲ್ಲ. ಸರಿಪಡಿಸೋಕೆ ಮಂದಗತಿಯ ಪ್ರತಿಕ್ರಿಯೆ. ಶೌಚಾಲಯದ ಸ್ಥಿತಿ ಅಧ್ವಾನವಾಗಿದೆ. ರಸ್ತೆಯಲ್ಲಿ ಅರ್ಧಂಬರ್ಧ ಹಾಕಿದ ಟಾರು. ಹೀಗೆ 108 ಫಜೀತಿಯುಂಟಾಗಿದೆ. ಇನ್ನು ಜನರಿಗೆ ಸಿಗಬೇಕಾದ ಸೌಲಭ್ಯಗಳ ಮಾತೆಲ್ಲಿ? ಬಿಬಿಎಂಪಿ ವ್ಯಾಪ್ತಿಗೆ ಬರುವ ಕಾರ್ಪೊರೇಟರ್ ಇಲ್ಲದೆ ಹೋದ್ರೂ ತಾವು ಅಧಿಕಾರದಲ್ಲಿರುವ ಗಾಂಭೀರ್ಯವನ್ನ ಪಕ್ಷಾತೀತ ಎಲ್ಲ MLAಗಳು ಕಾಪಾಡಿಕೊಳ್ತಾರೆ. ಜನರ ಓಟಿನ ಋಣಭಾರ ಹೊಂದಿರುವವರು ವಿಧಾನಸಭೆಯಲ್ಲಿ ಮೇಲುಗೈ ಸಾಧಿಸಿಬಿಡ್ತಾರೆ ಅನ್ನೋ ಆಮಿಷದಿಂದ ಎಲ್ಲ 27 ಶಾಸಕರು ಕಾರ್ಪೊರೇಟ್ ಎಲೆಕ್ಷನ್ ಪ್ರಶ್ನೆ ಬಂದಾಗ ಒಗ್ಗಟ್ಟು ಪ್ರದರ್ಶನ ತೋರ್ತಿದ್ದಾರೆ. ಈ ರೀತಿ ಬಿಬಿಎಂಪಿ ವ್ಯಾಪ್ತಿ ಎಲೆಕ್ಷನ್ ವಿಚಾರದಲ್ಲಿ ತಮ್ಮ ಸ್ವಾರ್ಥದಿಂದಾಗಿ ಜನರು ತಾವು ಅನುಭವಿಸ್ತಿರೋ ಕಷ್ಟವನ್ನ ಬಗೆಹರಿಸಿಕೊಳ್ಳಲು ಮಾಜಿ ಸದಸ್ಯರಿಗೆ ಅಹವಾಲು ನೀಡಿದ್ದಾರೆ. ಇದೆಲ್ಲ ವ್ಯವಸ್ಥಿತವಾಗಿ ದುರಾಡಳಿತದ ಕುರುಹು ಅಂದ್ರೆ ತಪ್ಪೇನಿಲ್ಲ. ಅಧಿಕಾರದ ಹುಚ್ಚಿದ್ದಾಗ ವೋಟ್ ಕೇಳಿ ಪಡೆಯೋರು ಸಮಸ್ಯೆ ಅಂದ್ರೆ ಯಾಕೆ ಹಿಂಗೆ ನುಣ್ಚ್ಕೊಳ್ತಾರೆ ಗೊತ್ತಾ? ಇಂತಹ ಸಮಸ್ಯೆಗಳ ಬಗ್ಗೆ ಗಂಭೀರ ಕ್ರಮ ಕೈಗೊಳ್ಳದೆ ಬಿಬಿಎಂಪಿ ವ್ಯಾಪ್ತಿ ಹೆಚ್ಚಿಸಬೇಕು, ಮೇಯರ್ಗಳ ನೇಮಕ ಮಾಡಬೇಕು, ಗ್ರೇಟರ್ ಬೆಂಗಳೂರು ಚರ್ಚೆ ಅಂತಿರೋ ಮೂಲಕ ಸರ್ಕಾರದ ಆಡಳಿತಾಧಿಕಾರಿಗಳು ನೆಪ ಒಡ್ಡಿದ್ದಾರೆ. ಸರ್ಕಾರದ ಈ ಕುಂಟು ನೆಪದಿಂದ ಸಂವಿಧಾನಿಕ ಅಧಿಕಾರ ವಿಕೇಂದ್ರೀಕರಣದ ಕನಸು ಭಗ್ನವಾಗುತ್ತಿದೆ. ಇನ್ಯಾರೇ ಉನ್ನತ ಅಧಿಕಾರಿಗಳು ಬಂದು ಇಲ್ಲಿ ಏನಾಗುತ್ತಿದೆ ಎಂದು ನೋಡೋಕ್ಕಾಗಲ್ಲ. ಹೀಗಿರುವಾಗ ಲೋಕಲ್ ಗವರ್ನೆನ್ಸಿ ಎಲ್ಲಿಗೆ ಬಂತು? ಇದೇ ಈ ಗತಿಯಾದ್ರೆ ಇನ್ನು ಗ್ರಾಮ ಪಂಚಾಯಿತಿ, ಜಿಲ್ಲಾ ಮಟ್ಟದ ನಗರ ಪಾಲಿಕೆಗಳಲ್ಲಿ ಯಾವ ರೀತಿಯ ಕುಂದುಕೊರತೆಗಳಿರಲಿವೆ ಎಂದು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮಾಜಿ ಅಧಿಕಾರಿಗಳು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ಈಗಲೂ ಜನರು ತುಂಬಾ ಸಮಸ್ಯೆಗಳನ್ನ ನಮ್ಮ ಬಳಿ ಬಂದು ಹೇಳ್ಕೊಳ್ತಿದ್ದಾರೆ. ಕಸದ ವಿಲೇವಾರಿ ಸರಿಯಾಗಿ ಆಗದೆ, ಅದರ ವಿಂಗಡಣೆ ಮಾಡದೆ ಆರೋಗ್ಯ ಕೆಡಿಸಿಕೊಳ್ಳುವಂತಾಗಿದೆ. ಮಳೆ ಬಂದ್ರೆ ನೀರು ನುಗ್ಗಿ ಚರಂಡಿ ನೀರು ಎಲ್ಲೆಂದರಲ್ಲಿ ಹರಿದಾಡುತ್ತಿರುವುದರಿಂದ ಸರಿಪಡಿಸಿಕೊಳ್ಳೋಕೆ ಆಗದ ದುಸ್ಥಿತಿ ತಲುಪಿದೆ. ಆಗೆಲ್ಲ ಅಂದ್ರೆ ಅಧಿಕಾರದಲ್ಲಿದ್ದಾಗ ನಾವು ರೌಂಡ್ಸ್ ಹೋಗಿ ವಿಚಾರಣೆ ನಡೆಸಿ ಪ್ರತಿಯೊಂದು ಸಮಸ್ಯೆಗೆ ನಿಗಾ ವಹಿಸುತ್ತಿದ್ದೆವು. ಈಗ ನಾವು ಹೇಳೋಕೆ ಬರಲ್ಲ. ಪಕ್ಷ ಯಾವುದಿರಲಿ ಮೊದಲು ಜನರ ಯೋಗಕ್ಷೇಮ ಮುಖ್ಯ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಅಧಿಕಾರದ ಸೋಗಿನಲ್ಲಿ ಜನಸೇವೆ ಮರೆಮಾಚುತ್ತಿರೋ ಅಧಿಕಾರಿಗಳಿಗೆ ಯಾವಾಗ ಬುದ್ಧಿ ಬರುತ್ತೋ, ಯಾವಾಗ ಮದಿರೆಯಿಂದ ಹೊರಗುಳಿದು ಜನರ ಸಮಸ್ಯೆಗಳಿಗೆ ಕಿವಿ ಕೊಡ್ತಾರೋ, ತಮ್ಮಲ್ಲೇ ಇರೋ ಭಿನ್ನಾಭಿಪ್ರಾಯ ಅದು ಇದು ಅಂತ ನೆಪ ಕೊಡೋದು ನಿಲ್ಲಿಸ್ತಾರೋ ಅಲ್ಲಿವರೆಗೂ ರಾಜಕೀಯ ದುರುಪಯೋಗ ಖಂಡಿತ ನಿಲ್ಲಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.